ಭಾರತೀಯ ಜನತಾ ಪಕ್ಷದ ಶಾಸಕ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಜೊತೆಗೆ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ. ಆ ವ್ಯಕ್ತಿಯ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ವಿಶ್ವನಾಥ್ ಅವರು ಇರ್ತಾರೆ. ದಾಸ ಅಲಿಯಾಸ್ ಗೋಲ್ಡ್ ದಾಸ ಅಂತ ಹೇಳಿ. ಆದರೆ ಅವ್ರಿಗೊಂದು ಪ್ರಿಫಿಕ್ಸ್ ಆ್ಯಡ್ ಆಗ್ತಾ ಇದೆ. ಎಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ರೌಡಿ ಶೀಟರ್ ಅಂತ. ನಿಜಕ್ಕೂ ಅದು ಸತ್ಯನ ಸುಳ್ಳ ಅನ್ನುವ ತಿಳಿದುಕೊಳ್ಳುವಂಥ ಹಂಬಲ ಇದ್ರೆ ಒಳ್ಳೆಯದು. SR ವಿಶ್ವನಾಥ್ ಇಮೇಜ್ಗೆ ಧಕ್ಕೆ ತರೋಕೆ ಏನಾದರೂ ಷಡ್ಯಂತ್ರ ನಡೀತಾ ಇದೆಯಾ? ರೌಡಿ ಪಟ್ಟದ ಆರೋಪ ಹೊತ್ತಿರುವಂಥ ಆ ದಾಸ ಯಾರು? ಅಶ್ವವೇಗದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಏನದು ಕ್ಲಾರಿಟಿ ನೋಡೋಣ ಟಾಪ್ ಸ್ಟೋರಿ 2ನಲ್ಲಿ. ಎಸ್, ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ 2. ರೌಡಿ ಶೀಟ್ ಬರ್ಡೇಗೆ ಕೇಕ್ ಕಟ್ ಮಾಡಿದ್ರು MLA ಅಂತ ದೊಡ್ಡ ಸುದ್ದಿ ಆಗಿತ್ತಲ್ವಾ? ಯಲಹಂಕ BJP MLA SR ವಿಶ್ವನಾಥ್ ಬಗ್ಗೆ ಒಂದು ಬಿಗ್ ನ್ಯೂಸ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನೆಲಮಂಗಲದ ದಾಸ ಎಂಬಾತನ ಬರ್ಡೇ ಸಂಭ್ರಮದಲ್ಲಿ ಶಾಸಕರು ಭಾಗವಹಿಸಿರ್ತಾರೆ. ಆತ ದಾಸ ಅಲಿಯಾಸ್ ಗೋಲ್ಡ್ ದಾಸ ಅಲಿಯಾಸ್ ಕಿಂಗ್ ಮೇಕರ್ ದಾಸ ಅಂತೆಲ್ಲ ಎಕ್ಸೆಟ್ರಾ ಇದೆ. ಎಸ್, MLA ವಿಶ್ವನಾಥ್ ಜೊತೆ ಆ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿ ಜೊತೆ MLA ಇರ್ತಾರೆ ಅಲ್ವಾ? ಅದು ದೊಡ್ಡ ಮಟ್ಟದಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ರೌಡಿ ಶೀಟ ಬರ್ಡೇಗೆ ಕೇಕ್ ಕಟ್ ಮಾಡಿದ್ರು ಅಂತ ಅಲ್ವಾ? ಕೇಕ್ ಮಾಡಿದ್ರು ಅಂತ ಆಗಿದೆ, ಅದು ಕೇಕ್ ಕಟ್ ಮಾಡಿದ್ರು. ಆ ಸೆಲೆಬ್ರೇಷನಲ್ಲಿ ಇದ್ರು. ನೆಲಮಂಗಲದ ದಾಸ ಎಂಬಾತನ ಬರ್ತ್ಡೇ ಸಂಭ್ರಮದಲ್ಲಿ SR ವಿಶ್ವನಾಥ್ ಇದ್ದಿದ್ದು ಯಾವ ಕಾರಣಕ್ಕೆ ಸುದ್ದಿ ಆಯಿತು ಅಂದರೆ ಇವರು ರೌಡಿ ಶೀಟರ್ ಜೊತೆಗಿದ್ದಾರೆ ಅಂತ ಸುದ್ದಿ ಆಯಿತು. ನಿಜಕ್ಕೂ ಹಾಗಾದರೆ ವ್ಯಕ್ತಿ ರೌಡಿ ಶೀಟರ್ ಹೌದಾ ಅಲ್ವಾ? ರಾಷ್ಟ್ರೀಯ ಮಟ್ಟದ ವಾಹಿನಿಗಳಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಯಿತು. ನೋಡಿ, ಇದೇ ಈ ವಿಡಿಯೋ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಏನು ಮಾಡ್ತಾ ಇದ್ದಾರೆ? SR ವಿಶ್ವನಾಥ್ ಯಲಹಂಕ ಕ್ಷೇತ್ರದ ಶಾಸಕರು ಅವರು ಆ ವ್ಯಕ್ತಿಗೆ, ಅವರ ಬಲಭಾಗದಲ್ಲಿರುವಂಥ ವ್ಯಕ್ತಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಬರ್ಡೇ ಇರೋದು ವಿಶ್ವನಾಥ್ ಅವ್ರದ್ದಲ್ಲ. ಆ ವ್ಯಕ್ತಿ ಗೋಲ್ಡ್ ಎಲ್ಲ ಹಾಕ್ಕೊಂಡಿದ್ದಾರಲ್ಲ, ವೈಟ್ ಡ್ರೆಸ್. ಹಾಗಾದರೆ ಆ ವ್ಯಕ್ತಿ ಯಾರು? ದಾಸ ಅಂತ ಕರೀತಾ ಇದ್ದಾರೆ. ನಿಜಕ್ಕೂ ಅವರ ನಿಜವಾದ ಹೆಸರೇನು, ಅವ್ರು ಏನು ಮಾಡ್ತಿದ್ದಾರೆ, ಅದರ ಅಸಲಿಯತ್ತೇನು? ಸ್ವತಃ ಅವರು ಅಶ್ವವೇಗ ನ್ಯೂಸ್ಗೆ ಒಂದು ನಮ್ಮ ಕಚೇರಿಯ ಆವರಣದಲ್ಲೇ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಅದ್ರ ಬಗ್ಗೆ ವಿವರವಾಗಿ ನೋಡೋಣ. ಆದರೆ ರಾಜಕಾರಣ ಅಂತ ಹೇಳಿದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, 2+2 is not equal to 4, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅಂತ ಅಲ್ವೇ? ಆದರೆ ಇಲ್ಲಿ ಹೇಗೆ ಯಾರ್ಯಾರ ಹೆಗಲನ್ನು ಬಳಸಿಕೊಂಡು ಯಾವ ರೀತಿ ಶೂಟ್ ಮಾಡ್ತಾರೆ ಬಂದೂಕಿಂದ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಒಂದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ.